ಏನು ಅಲ್ಲಿ ಹಿಡಿದ್ರೆ ಶೇಡ್ ಬರುತ್ತೆ ಮೇಡಮ್. ನೋಡೋದು ಕೈ ಹಲವಾರು ವರ್ಷಗಳಿಂದ ಒಂದು ಜನರ ಬೇಡಿಕೆ ಇದ್ದಿದ್ದು ಇಲ್ಲಿ ಜನನ ಮಂಟಪ ಇರೋದ್ರಿಂದ ಮುಖ್ಯವಾಗಿ ಸಿಂಬಾಲಿಕ್ ಆಗಿ ತುಂಬ ಇಂಪಾರ್ಟೆನ್ಸ್ ಇದೆ ಇಲ್ಲಿ ಮಾಡಿ ಅಂತ ಬೇರೆ ಬೇರೆ ಕಾರಣಕ್ಕೆ ಸಮಸ್ಯೆಯಾಗಿ ಹಲವಾರು ವರ್ಷ ನಿಂತು ಹೋಗಿತ್ತು. ನಮಗೆ ಒಂದು ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ನಾನು ಮಾತ್ರ ಎಲ್ಲರೂ ನಮ್ಮ ತಂಡದವರು ಎಲ್ಲರೂ ಸೇರಿ ಮಾಡಿದ್ದಾರೆ. ಸೊ ಆದ್ದರಿಂದ ಇವತ್ತು ಜನ 40 ವರ್ಷದಿಂದ ನೋಡದೇ ಇರುವಂಥದ್ದು ಒಂದು ದರ್ಬಾರ್ ಕಾರ್ಯಕ್ರಮನ ನೋಡೋದಲ್ಲ, ನಾವು ಕೂಡ ಭಾಗವಹಿಸೋದಕ್ಕೆ ನಮಗೆ ಕೂಡ ಅವಕಾಶ ಸಿಕ್ಕಿದೆ. ಸೊ ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ, ನಗರಸಭೆ ಥ್ಯಾಂಕ್ ಯು. ಬರಬೇಕು ಅಂತ ಕಾಲಕ್ಕೆ ಕೊಡ್ಬಂದಿದೆ ಅಂತ ನಾನು ಬಗ್ಗೆ, ಯಾಕಂದರೆ 16 ವರ್ಷ ಶಾಸಕರಾಗಿದ್ದೀನಿ. ನಾವು ಸಾಮಾನ್ಯ ಸಿಂಪಲ್ಲಾಗಿ ಮಾಡ್ತಾಯಿದ್ದೇವೆ. ಏನು ರಾಜ್ಯದ ಜನತೆ ಪುಷ್ಪಾರ್ಚನೆ ಮಾಡೋದು ವಿಶೇಷವಾಗಿ ಪೂರಿತವಾಗಿದೆ. ನಮ್ಮಲ್ಲಿ ಅನುದಾನ ಜಾಸ್ತಿ ಇದೆ. ಯಾಕಂದರೆ ಒಂದು 2 ಕೋಟಿ ಸರ್ಕಾರದಿಂದ ಇದೆ, MSA ಮತ್ತು ಬೇರೆ ಬೇರೆ CSR ಎಲ್ಲ ತಂದು 2 ಕೋಟಿ ಮಾಡೋಕ್ಕೆ ಅವಕಾಶ ಇದೆ. ಹಾಗಾಗಿ ಅವ್ರು ಹೇಳಿದಾಗ ರಾಜ್ಯ ದರ್ಬಾರ್ ಒಂದು ರಾಜ್ಯ ಮುಂದೆ ರಾಜ್ಯ ಮಹಾರಾಜ ಕೂತ್ಕೊಂಡಾಗ ಮಂತ್ರಿ ಜಯಕಾರವನ್ನು ಹಾಕಿದ್ರು. ಅದನ್ನು ಇವತ್ತು ನಮಗೆ ಚಾಮರಾಜೇಶ್ವರ ಮತ್ತು ಕೆಂಚನಾಮ ಇಬ್ಬರು ಸಮೇತ ಜನನ ಮಂಟಪದಲ್ಲಿ ಜಯಕಾರವನ್ನು ಮಾಡಿದ್ರು. ಕಂಟಿನ್ಯೂ ಆಗುತ್ತೆ ಸರ್ ಪ್ರತಿ ವರ್ಷ? ಖಂಡಿತವಾಗಿ ಮುಂದೆ ಕಂಟಿನ್ಯೂ ಮಾಡ್ತೀವಿ. ಇದೇ ರೀತಿ ಮಾಡೋವಂಥ ದೊಡ್ಡ ವಿಷಯ ವಿಷಯ ಅಲ್ಲ. ಅದಕ್ಕೆಲ್ಲ ನಮಗೆ ಅನುಭವ ಇರಲಿಲ್ಲ. ಅನುಭವ ಎಲ್ಲ ಪುಣ್ಯಾತ್ಮಗಳು ಅದು ಹೆಚ್ಚಾರು ಮಾಡಿಸ್ತೀವಿ. ಖಂಡಿತ ಮುಂದೆ ಮಾಡ್ತೀವಿ. ಸರ್ ಫಸ್ಟ್ ಟೈಮ್ ಇದೇ ಥರ ಭಾಗವಹಿಸಿದ್ರಿ, ಏನು ಅನಿಸ್ತದೆ ಸರ್? ನನಗೆ ಭಾಳ ಸಂತೋಷ ಆಯ್ತಾ ಇದೆ. ಇದು ಆಗಬೇಕಿದು. ಅವರೆಲ್ಲ ಅದೇ ಪ್ರಾರ್ಥನೆ ಮಾಡ್ತಾ, ದೇವರನ್ನೇ ಪ್ರಾರ್ಥನೆ ಮಾಡೋ ದಿಕ್ಕಿನಲ್ಲಿ ಅಂತ ಎಲ್ಲ ಪುಷ್ಪಾರ್ಚನೆ ಮಾಡೋದು ಮಂಗಳಾರತಿ ನೋಡಿದಾಗ ಮುಂದೊಂದು ದಿನ ಚಾಮರಾಜನಗರ ಬೆಳೀಲಿ ಆಶಿಸ್ತೀವಿ. ಎಲ್ಲ ಹೆಸರು ಬಹುಪರಕ್ಕೆ ಹೋಗ್ತಿದ್ರು ಸರ್, ವಿಶೇಷವಾಗಿ ಬಹುಪರ. ಅವ್ರಿಗೆ ಬಹುಪರ ಹಾಕಂದ್ರೆ ರಾಜರ ನಮಸ್ಕಾರ ಮಾಡ್ತಾರೆ. ಬಹುಪರ